ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದ 2 ಮಕ್ಕಳ ತಾಯಿ ಹೋಟೆಲ್ ನಡೆಸುತ್ತಿದ್ದ ಪವಿತ್ರ ಪರಪುರುಷ ಯೇಸುದಾಸ್ ಜೊತೆಗೂಡಿ ಪರಾರಿಯಾಗಿರುವ ಘಟನೆ ನಡೆದಿದ್ದು, ನನ್ನ ಗಂಡ ಕಾಣೆಯಾಗಿದ್ದಾನೆ ಎಂದು ಗೃಹಿಣಿ ಕೌಶಲ್ಯ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಎಂದು ಪವಿತ್ರ ಗಂಡ ವಿಜಯಕುಮಾರ್, ಪರಾರಿಯಾದ ಆಂಟಿಯ ಗಂಡ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಶಿಕಾರಿಪುರ ಗ್ರಾಮದ ಪವಿತ್ರ ಹೋಟೆಲ್ ನಡೆಸುತ್ತಿದ್ದು, ಪರಿಚಯವಾದ ಯೇಸುದಾಸ್ ರವರೊಂದಿಗೆ ಕಳೆದ 1 ವಾರದ ಹಿಂದೆ ಪರಾರಿಯಾಗಿದ್ದು, ನಾವುಗಳು ಮದುವೆ ಆಗಿದ್ದೇವೆ ಎಂದು ಫೋಟೋ ತೆಗೆದು ಶಿಕಾರಿಪುರ ಗ್ರಾಮಕ್ಕೆ ಕಳುಹಿಸಿದ್ದಾರೆ. ಇದರಿಂದ ಕಂಗಾಲಾದ ಕೌಶಲ್ಯ ಮತ್ತು ವಿಜಯಕುಮಾರ್ ಕುಟುಂಬಸ್ಥರು ನೊಂದು ನ್ಯಾಯಕ್ಕಾಗಿ ಎರಡೂ ಕುಟುಂಬಗಳು ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಕೌಶಲ್ಯ ಮತ್ತು ವಿಜಯಕುಮಾರ್ ಕುಟುಂಬಸ್ಥರು, ಮದುವೆಯಾಗಿರುವ ಮತ್ತು ಯೇಸುದಾಸ್ ಮತ್ತು ಪವಿತ್ರರವರಿಗೆ ಮನವಿ ಮಾಡಿಕೊಂಡು ಇಬ್ಬರು ಕುಟುಂಬಕ್ಕೂ ಕೂಡ 2 ಮಕ್ಕಳಿವೆ. ಈ ವಯಸ್ಸಿನಲ್ಲಿ ಈ ಥರ ಘಟನೆಗಳು ನಡೆಯುವುದು ಬೇಡ. ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಬ್ಬರೂ ಕೂಡ ಗ್ರಾಮಕ್ಕೆ ಹಿಂದಿರುಗಬೇಕು. ಈ ಗ್ರಾಮದ ಹಿರಿಯರು ಹೇಳಿದಂತೆ ಕೇಳಿಕೊಂಡು ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋಣ. ದಯವಿಟ್ಟು ಇಬ್ಬರು ವಾಪಸ್ ಗ್ರಾಮಕ್ಕೆ ಬರಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಅಂತ ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಇದ್ದಕ್ಕಿದ್ದ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗವ್ರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು. ನಮ್ಮ ನ್ಯಾಯ ಸಿಗ್ತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಡ್ ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ಇವ್ರೆಲ್ಲ ಏನಂತ ಹೇಳಿದ್ರು? ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ ಹಂಗೆ ಹಿಂಗೆ ಅಂತ. ಈಗ ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡ ನಮಗಿನ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಇದು ನನಗೆ ಈಗ 4 ತಿಂಗಳಿಂದ ಇವರು ಇದು ಗೊತ್ತಾಗಿದೆ. ಕಂಪ್ಲೇಂಟ್ ಹಾಕೋಕೆ ಹೋದ್ರೇ ಇವರು ನಮ್ಗೆ ಬಿಡಲಿಲ್ಲ. ಮನೇಲಿ ಹಾಗೆ ಹೀಗೆ ಅಂತ ಮುಚ್ಚಿ ಸಡನ್ಲಿ ಜಗಳ ಮಾಡಿಬಿಟ್ಟು ನನ್ನ ಚಿನ್ನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಸಿಗ್ತಿಲ್ಲ ಅವರು. ಎಲ್ಲಿ ಹೋಗೋರು ಏನಂತ ಹೇಳಿದ್ರೆ ಹೇಳಿಲ್ಲ ಅವರು. ಬೇರೆಯವರೆಲ್ಲ ಸಪೋರ್ಟ್ ಕೆಲವರು ಜನ ಇದ್ದಾರೆ. ಅವರು ಎಲ್ಲ ಇವ್ರ ಸಪೋರ್ಟೇ. ನಮ್ಮ ಕಡೆ ಯಾರು ಸಪೋರ್ಟ್ ಇಲ್ಲ. ಪೊಲೀಸ್ ಹತ್ರ ಹೋಗಿದ್ರೆ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಕಂಪ್ಲೇಂಟ್ನೂ ಅವ್ರು ತೆಗೋತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಇದು ಮಾಡಿ ನಮ್ಮ ಸಹಾಯ ಮಾಡಿ. ಇವರು ಎಲ್ಲಿದ್ರು ನಮ್ಮ ಹುಡುಕೊಡಿ. ಒಂದು ಕೆಟ್ಟ ಗಾಳಿಯಲ್ಲಿ ಏನೋ ಒಂದು ನಡೆದೋಯ್ತು. ಈಗ ಈ ವಿಚಾರ ಬೇಡ. ಬಾ ಮನೇಲಿ ನಾವು ಹೆಂಗಿದ್ದೋ ಫಸ್ಟು ಅದರ ಸುಮ್ಮನೆ ನಮ್ಮ ಮನೆ ಸಂಸಾರ ಏನೋ ನೋಡ್ಕೊಂಡು ನಾವು ಹೋಗುವ. ಈಗ ಅವ್ರ ಮಕ್ಕಳು ಹಾಳಾಗೋದು ಬೇಡ, ನಮ್ಮ ಮಕ್ಕಳು ಹಾಳಾಗೋದು ಬೇಡ. ಈಗ ಮಕ್ಕಳ ಭವಿಷ್ಯನಾರು ನೋಡಿಕೊಂಡು ಏನೋ ಜೀವನ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು. 15-20 ವರ್ಷ ಮದುವೆ ಆಗಿ ಎಷ್ಟೋ ವರ್ಷ ಆಗಿದೆ. ಈಗ ಅದೇ ಥರ ಆಟ ಆಡೋ ವಯಸ್ಸಲ್ಲ ಇದು. ಈಗ ನಿನಗೂ ವಯಸ್ಸಾಯಿತು, ನನಗೂ ವಯಸ್ಸಾಗದೆ. ಈಗ ಇನ್ನು ಬೇರೆ ಆಟ ಆಡೋದು ಬೇಡ. ಬಾ ಮನೆಗೆ ಊರವ್ರು ಕೂರಿಸ್ಕೊಂಡು ಏನೋ ತೀರ್ಮಾನ ಮಾಡುವ. ಇನ್ನು ಬೇರೆ ವಿಚಾರ ಏನು ಬೇಡ. ನೆಮ್ಮದಿಯಾಗಿ ನಿನ್ನ ಸಂಸಾರ ನೀನು ನೋಡ್ಕೊಂಡು ನಡಿ. ಅವ್ನ ಸಂಸಾರ ಅವ್ರ ಮಕ್ಕಳ ಅವ್ನು ನೋಡ್ಕೊಂಡು ಏನೋ ಸಂಸಾರ ಮಾಡಲಿ. ಇದು ಯಾಕಪ್ಪ ಹಿಂಗೆ ತಲೆ ಕೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆ ಕೆಡಿಸ್ಕೊಯ್ತರು? 2 ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು ಅಲ್ಲ. ಓಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ. ಈಗ ನಾವಿಲ್ಲ ಅಂದರೆ ಈಗ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗೋ ಆಗಲ್ಲ. ಈಗ ನಮ್ಮ ತಾಯಿ ಇದ್ರು ನೋಡ್ಕೊತಿದ್ರು, ನಮ್ಮ ತಾಯಿ ಇರೋದು ಈಗ ನನ್ನ ತಂಗಿ ಒಬ್ಬಳೆ. ಈಗ ಅವ್ರ ಮನೆ ನೋಡ್ಕೋಬೇಕಾ, ನನ್ನ ಮನೆ ನೋಡಬೇಕಾ, ಎಲ್ಲಿ ಅಂತ ನೋಡ್ತಾರೆ ಸರ್. ಅದಕ್ಕೆ ಏನಪ್ಪ ಅಂದರೆ ಏನೂ ತಪ್ಪು ಇಲ್ಲ. ಏನೋ ಆಗೋಯ್ತು, ಆಕಸ್ಮಿಕ ಇದು. ಈ ಆಕಸ್ಮಿಕದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಂದು ಏನೋ ನಮ್ಮ ಮನೆ ಸಂಸಾರ ನಾವು ನೋಡ್ಕೊಂಡು ಹೋಗುವ. ಬೇರೆ ವಿಚಾರ ಬೇಡ. ತಲೆ ಕೆಡಿಸ್ಕೊಂಡು ಹೋಗಿದ್ರು, ಏನೋ ತಲೆ ಕೆಡಿಸ್ಬಿಟ್ಟವ್ರೆ. ಈಗ ಮನೆಗೆ ಬಂದು ಸಂಸಾರ ಮಾಡ್ತಿದ್ರು. ನಾವು ಏನು ಬೇರೆ ಥರ ಏನು ಹೇಳಲ್ಲ ಸರ್. ಇದರ ಪವಿತ್ರ. ನನ್ನ ಹೆಸರು ವಿಜಯಕುಮಾರ್, ನಮ್ಮ ಹೆಂಡತಿ ಹೆಸರು ಪವಿತ್ರ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.